ಕೆಸಿ ಜನರಲ್ ಆಸ್ಪತ್ರೆ ಆವರಣದ ಲ್ಯಾಬ್ ಎಡವಟ್ಟಿನಿಂದ ವ್ಯಕ್ತಿಯ ಪ್ರಾಣಕ್ಕೆ ಕುತ್ತು ಬಂದಿದೆ. ಕಿವಿನೋವು ಅಂತ ಬಂದವನಿಗೆ ತಪ್ಪು ಚಿಕಿತ್ಸೆ ನೀಡಿರೋ ಆರೋಪ ಕೇಳಿ ಬರ್ತಾ ಇದ್ದು, ಈಗ ಆ ವ್ಯಕ್ತಿ ಸಾವು ಬದುಕಿನ ಹೋರಾಟ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಲ್ಯಾಬ್ ಸಿಬ್ಬಂದಿ ಮಾಡಿದ ಆ ಎಡವಟ್ಟು ಏನು, ಆ ವ್ಯಕ್ತಿಗೆ ಏನಾಯ್ತು ಅನ್ನೋ ಸ್ಟೋರಿ ಇಲ್ಲಿದೆ ನೋಡಿ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಎಡವಟ್ಟು, ಸಾವು ಬದುಕಿನ ಮಧ್ಯೆ ವ್ಯಕ್ತಿ ಹೋರಾಟ. ಹೀಗೆ ಬೆಡ್ ಮೇಲೆ ಮಲ್ಕೊಂಡು ನರಳಾಡ್ತಾ ಇರೋ ಈತನ ಹೆಸರು ಗಗನ್. ಹುಣಸಮಾರನಹಳ್ಳಿ ನಿವಾಸಿ. ಈ ಗಗನ್ ಕಿವಿ ನೋವು ಅಂತ ಅಕ್ಟೋಬರ್ 31ನೇ ತಾರೀಕು ಕೆಸಿ ಜನರಲ್ ಆಸ್ಪತ್ರೆಗೆ ಬಂದಿದ್ದ. ಡಾಕ್ಟರ್ಗೂ ತೋರಿಸಿದ್ದ, ಆದರೆ ಡಾಕ್ಟರ್ ಸಿಟಿ ಸ್ಕ್ಯಾನ್ ಮಾಡಿಸುವಂತೆ ಹೇಳಿದ್ರು. ಆಗ ಆಸ್ಪತ್ರೆ ಆವರಣದಲ್ಲೇ ಇರೋ ಹಿಂದಿನ ಲ್ಯಾಬ್ನಲ್ಲೇ ಸಿಟಿ ಸ್ಕ್ಯಾನ್ ಮಾಡಿಸಿದ್ದಾರೆ. ಈ ವೇಳೆ ಹಿಂದ್ ಲ್ಯಾಬ್ ಸಿಬ್ಬಂದಿ ಎಡವಟ್ಟು ಮಾಡಿದ್ದು, ತಪ್ಪಾದ ಸಿಟಿ ಸ್ಕ್ಯಾನ್ ರಿಪೋರ್ಟ್ ನೀಡಿದ್ದಾರೆ. ತಪ್ಪಾದ ರಿಪೋರ್ಟ್ ನೋಡಿದ ವೈದ್ಯರು ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ರಿಪೋರ್ಟ್ ನೋಡಿ ಮೆಡಿಸಿನ್ ನೀಡಿದ್ದಾರೆ. ಇದರಿಂದ ಗಗನ್ಗೆ ಕೆಲವು ದೈಹಿಕ ತೊಂದರೆಯಾಗಿ ಗಂಭೀರ ಸ್ಥಿತಿ ತಲುಪಿದ್ದಾನೆ. ಈ ಬಳಿಕ ಹಿಂದ್ ಲ್ಯಾಬ್ನಿಂದ ಕರೆ ಮಾಡಿ ರಿಪೋರ್ಟ್ ತಪ್ಪಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಇಷ್ಟೊತ್ತಿಗೆ ಗಗನ್ ಆರೋಗ್ಯ ಗಂಭೀರವಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸರ್, 31ನೇ ತಾರೀಕು ಕೆಸಿ ಜನರಲ್ ಹಾಸ್ಪಿಟ್ಲಿಗೆ ನನ್ನ ತಮ್ಮನಿಗೆ ಕಿವಿ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಬರ್ತೀರಿ. ENT ಸ್ಪೆಷಲಿಸ್ಟು ಡಾಕ್ಟ್ರು ಲೀನಾ ಅಂತ ಇದ್ದಾರೆ. ಅವರು ಇವನ್ ಕಿವಿ, ನನ್ನ ತಮ್ಮನ ಕಿವಿ ಎಲ್ಲ ನೋಡಿ ಚೆಕ್ ಮಾಡಿ CT ಸ್ಕ್ಯಾನ್ ಮಾಡಿಸ್ಕೊಂಬನ್ನಿ ಅಂದ್ಬಿಟ್ಟು ಹಿಂದ್ ಲ್ಯಾಬಲ್ಲಿ ಕಳಿಸ್ತಾರೆ. ಅಂದರೆ ಕೆಸಿ ಜನರಲ್ ಕಾಂಪೌಂಡ್ ಒಳಗಡೆನೇ ಇದೆ ಅದು. ಆ ಲ್ಯಾಬಲ್ಲಿ ಹೋಗಿ CT ಸ್ಕ್ಯಾನ್ ಮಾಡಿಸ್ಕೊಂಬನ್ರಿ ಅಂದ್ಬಿಟ್ಟು ಕಳಿಸ್ತಾರೆ. 11 ಗಂಟೆಗೆ ಮಾಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ. 12:30ಗೆ ರಿಪೋರ್ಟ್ ಕೊಡ್ತಾರೆ ನಮ್ಮ ಕೈಗೆ. ಅವ್ರು ಕೊಡೋದು ಫಸ್ಟು ಇದರಲ್ಲಿ ನೋ ಎವಿಡೆನ್ಸ್ ಆಫ್ ಎಕ್ಸ್ಟ್ರಾ ಆರ್ ಇಂಟ್ರಾ ಆಕ್ಸಿಯಲ್ ಹೆಮೊರೇಜ್ ಅಂತ ಕೊಡ್ತಾರೆ, ಅಂದರೆ ಬ್ರೈನ್ ಸಂಬಂಧಪಟ್ಟಿದ್ದು. ಸಿಬ್ಬಂದಿ ಎಡವಟ್ಟಿಗೆ ಬ್ರೈನ್ ಹ್ಯಾಮರೇಜ್ ಆಗಿರುವುದು ದೃಢ. ಮಲ್ಲೇಶ್ವರಂ ಠಾಣೆಗೆ ದೂರು ನೀಡಿದ ಪೋಷಕರು. ಲ್ಯಾಬ್ ಸಿಬ್ಬಂದಿ ಗುಂಡಾಗಿರಿ ವರ್ತನೆಗೆ ಪೋಷಕರಿಗೆ ಆಘಾತ. ಇನ್ನು ಮೊದಲೇ ಸರಿಯಾದ ವರದಿ ನೀಡಿದ್ದಾರೆ. ಗಗನ್ ಆರೋಗ್ಯ ಗಂಭೀರ ಆಗ್ತಾ ಇರಲಿಲ್ಲ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಹೀಗೆ ತಪ್ಪು ರಿಪೋರ್ಟ್ ನೀಡಿದ್ದು, ಆ ರಿಪೋರ್ಟ್ನಂತೆ ಟ್ರೀಟ್ಮೆಂಟ್ ಕೊಡಿಸಿದ್ದು, ಈಗ ಗಗನ್ ಬ್ರೈನ್ ಹ್ಯಾಮರೇಜ್ ಆಗಿದೆ ಅಂತ ಇತ್ತ ಆಸ್ಪತ್ರೆಯವರನ್ನು ಕೇಳಿದ್ರೆ ಉಡಾಫೆ ಉತ್ತರ ನೀಡ್ತಾ ಇದ್ದಾರಂತೆ. ಹೀಗಾಗಿ ಗಗನ್ ತಾಯಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ದೂರಿನಲ್ಲಿ ಹಿಂದ್ ಲ್ಯಾಬ್ ಸಿಬ್ಬಂದಿ ಗೂಂಡಾಗಿರಿ ಬಗ್ಗೆಯೂ ಆರೋಪ ಮಾಡಿದ್ದಾರೆ. ಹಿಂದ್ ಲ್ಯಾಬ್ ಮ್ಯಾನೇಜರ್ ನಮ್ಮಿಂದ ಯಾವುದೇ ರಿಪೋರ್ಟ್ ತಪ್ಪಾಗಿಲ್ಲ, ರಿಪೋರ್ಟ್ನಲ್ಲಿ ಒಂದು ಬೈಂಡಿಂಗ್ ತಪ್ಪಾಗಿತ್ತು ಅಷ್ಟೇ, ಆದ್ರೆ ಇದರಿಂದ ಯಾವುದೇ ತಪ್ಪು ಆಗುವುದಿಲ್ಲ. ಪೋಷಕರು ಉದ್ದೇಶಪೂರ್ವಕ ಆರೋಪ ಮಾಡಿದ್ದಾರೆ. 50 ಲಕ್ಷ ಪರಿಹಾರಕ್ಕಾಗಿ ಇಷ್ಟೆಲ್ಲ ಮಾಡ್ತಿದ್ದಾರೆ. ದುಡ್ಡಿಗಾಗಿ ಪೋಷಕರು ಡ್ರಾಮಾ ಮಾಡ್ತಿದ್ದಾರೆ. ನಾವು ಪೊಲೀಸ್ ಕಂಪ್ಲೇಂಟ್ ನೀಡುತ್ತೇವೆ, ಈ ಬಗ್ಗೆ ನಮ್ಮ ಬಳಿ ದಾಖಲೆ ಇದೆ ಅಂತಿದ್ದಾರೆ. ಸರ್, ಈ 31ನೇ ತಾರೀಕು ನಾವು ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಬೇರೆ ಇದು ನಾವು ನರ್ಸಿಂಗ್ ಹೋಮಲ್ಲಿ ಮನೆ ಹತ್ರ ತೋರಿಸಿದ್ವಿ. ನಾವು ಅಲ್ಲಿ ಏನಂದ್ರು ಸ್ಕ್ಯಾನಿಂಗ್ ಮಾಡಬೇಕಂತ ಏನು ನಮಗೇನು ಹೇಳಲಿಲ್ಲ. ಕಿವಿ ಟ್ರೀಟ್ಮೆಂಟ್ ಕೊಡಿಸಿ ಕಿವಿ ಎಲ್ಲ ಸೋರ್ತಾ ಇದೆ, ಒಳಗಡೆ ನಮಗೆ ಏನಾಗಿದೆ ಅಂತ ಗೊತ್ತಿಲ್ಲ ಅಂತಂದರು. ನಮಗೆ ದುಡ್ಡು ಇರಲಿಲ್ಲಲ್ಲ ಸರ್, ಅಲ್ಲೆಲ್ಲ ತೋರ್ಸೋಕೆ ನಮ್ಮ ಹತ್ರ ದುಡ್ಡಿಲ್ಲ. ಕೆಸಿ ಜನರಲ್ಲಲ್ಲಿ ನಮ್ಗೆ ನೋಡ್ತಾರೆ, ಚೆನ್ನಾಗಿ ನೋಡ್ತಾರೆ ಅಂತ ನಾವು ಇಲ್ಲಿ ಬಂದ್ವಿ. ಲೀನಾ ಮೇಡಮ್ ಹತ್ರ ತೋರಿಸಿದ್ವಿ, ಕಿವಿ ENT ಡಾಕ್ಟ್ರ್ ಹತ್ರ. ಅವರು ಬಂದ್ಬಿಟ್ಟು ಲ್ಯಾಬಿಗೆ ಬರ್ಕೊಟ್ರು ಇದಕ್ಕೆ ಸ್ಕ್ಯಾನಿಂಗ್ ಮಾಡೋಕ್ಕೆ. ಅಲ್ಲೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದು ನಾವು ಮತ್ತೆ ಇಲ್ಲಿ ಮೇಡಮ್ ಹತ್ರ ಬಂದ್ವಿ, ಇವ್ರ ಹತ್ರ. ಅವರೊಂದು ಇಂಜೆಕ್ಷನ್ ಬರ್ಕೊಟ್ಟು ಇಲ್ಲಿ ಇಂಜೆಕ್ಷನ್ ತಗೊಂಡು ವಿಕ್ಟೋರಿಯಾಗೆ ಹೋಗ್ಬಿಡಿ ನೀವು ಅಂತ ಅರ್ಜೆಂಟು ಅಂತ ಹೇಳಿದ್ರು. ಏನೇ ಆಗಲಿ, ಯಾರು ಮಾಡಿದ ಎಡವಟ್ಟು ಏನೋ ಕಿವಿ ನೋವು ಅಂತ ಆಸ್ಪತ್ರೆಗೆ ಹೋಗಿದ್ದ ಯುವಕ ಮಾತ್ರ ಇವತ್ತು ಬ್ರೈನ್ ಹ್ಯಾಮರೇಜ್ ಆಗಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ನಾವು ದೂರು ಕೊಡ್ತೀವಿ ಅಂತ ಲ್ಯಾಬ್ ಸಿಬ್ಬಂದಿ ಹೇಳಿದ್ದು ಇದುವರೆಗೂ ದೂರು ದಾಖಲಾಗಿಲ್ಲ. ಇತ್ತ ಮಲ್ಲೇಶ್ವರಂ ಪೊಲೀಸರು ಕೇಸ್ ದಾಖಲಿಸಿದ್ದು ತನಿಖೆಗೆ ಮುಂದಾಗಿದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.